ಹಾಯ್ ಫ್ರೆಂಡ್ಸ್, ಬನ್ನಿ ಇವತ್ತು ಶ್ರೀ ಭವಾನಿ ರೆಸಿಪಿಲಿ ಇವತ್ತು ಸೂಪರಾಗಿ ಒಂದು ಟೇಸ್ಟಿಯಾಗಿ ಒಂದು ಪಡ್ಡನ್ನು ಮಾಡೋಣ. ಮಕ್ಕಳಿಗೋಸ್ಕರನೇ ತುಂಬಾ ಇಷ್ಟಪಟ್ಟು ತಿಂತಾರೆ. ಬೆಳಗಿನ ಜಾವ ತಿಂಡಿ ಆಗ್ಬೋದು, ಸಾಯಂಕಾಲ ಟೈಮ್ ಆಗ್ಬೋದು, ಸೂಪರಾಗಿರುತ್ತೆ ಫ್ರೆಂಡ್ಸ್. ಈ ರೀತಿಯಾದಂಥ ಒಂದು ಪಡ್ಡು ಕೂಡ ಮಾಡಾಮಿ, ಚಾಕ್ಲೇಟ್ ಪಡ್ಡು ಅಂತ ಸೂಪರಾಗಿರುತ್ತೆ. ಇವತ್ತು ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಆಗಿ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ನಾವು ಮಾಡೋ ವಿಡಿಯೋ ಎಲ್ಲ ನಿಮಗೆ ಬರುತ್ತೆ, ಫಸ್ಟಲ್ಲಿ ನೋಡ್ಬೋದು. ಬನ್ನಿ ಇವತ್ತು ಪಡ್ಡು ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿ ಸುಲಭವಾಗಿ ಮಾಡ್ಕೋಬೋದು ಬೇಗನೆ. ನೋಡಿ, ಎರಡು ನಾನು ಓರಿಯೋ ಬಿಸ್ಕಿಟನ್ನು ತೊಗೊಂಡಿದ್ದೀನಿ, ಒಂದು ಅರ್ಧ ಕಪ್ ಆಗೋಷ್ಟು ಸಕ್ಕರೆನ ತೊಗೊಂಡಿದ್ದೀನಿ, ಒಂದು ಕಪ್ಪಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಸೋಸ್ಬಿಟ್ಟು ತೊಗೊಬೇಕಾಗುತ್ತೆ, ಸೋಸ್ಬಿಟ್ಟು ತೊಗೊಂಡಿದ್ದೀನಿ. ಒಂದು ಗ್ಲಾಸಷ್ಟು ಹಾಲನ್ನು ತೊಗೊಂಡಿದ್ದೀನಿ. ಒಂದೆರಡು ನಾನು ಚಾಕ್ಲೇಟನ್ನು ತೊಗೊಂಡಿದ್ದೀನಿ, ಡೈರಿ ಮಿಲ್ಕ್ ಚಾಕ್ಲೇಟ್ ಬರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ನಾನು ಬಿಸ್ಕಿಟನ್ನು ಈ ರೀತಿಯಾಗಿ ಕ್ರೀಮನ್ನು ತೆಗೆದಿಟ್ಕೊಂಡು ಒಂದು ಪಾತ್ರೆಯಲ್ಲಿ ಹಾಕೋತಾ ಇದ್ದೀನಿ. ಎಲ್ಲ ಕೂಡ ಬಿಸ್ಕಿಟ್ ಹಾಕೊಂಡಾಗಿದೆ. ಹಾಕೊಂಡಾದ ನಂತರ ನಾನು ಹಾಲನ್ನು ಸೇರಿಸ್ತಾ ಇದ್ದೀನಿ. ಸೇರಿಸಾದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಾನು ಕಾಯಿಸಿ ತಣ್ಣಗೆ ಮಾಡಿರೋಂಥ ಹಾಲನ್ನು ತೊಗೊಂಡಿದ್ದೀನಿ, ನೋಡ್ಬೋದು ಫ್ರೆಂಡ್ಸ್. ಈ ರೀತಿಯಾಗಿ ಒಂದು ಗ್ಲಾಸ್ ಅಷ್ಟು ಹಾಲನ್ನು ತೊಗೊಂಡ್ಬಿಟ್ಟು ನಾನು ಇಲ್ಲೊಂದು ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ರೀತಿಯಾಗಿ ಸ್ವಲ್ಪ ಕೂಡ ಗಂಟಿರಲ್ಲ. ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊತಾ ಬನ್ನಿ ಹಾಲಲ್ಲಿ. ತುಂಬಾ ಟೇಸ್ಟಿಯಾಗಿರುತ್ತೆ ಈ ವಿಧಾನದಲ್ಲಿ ಪಡ್ಡು. ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳೆಲ್ಲ, ಓಡಾಡ್ಕೋತ ಹಾಗೇ ತಿನ್ಬೋದು. ಇವಾಗ ನಾನು ಸಕ್ಕರೆನೂ ಸೇರಿಸ್ತಾ ಇದ್ದೀನಿ, ಇವಾಗ ಗೋಧಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಸೇರಿಸಾದ ನಂತರ ಸ್ವಲ್ಪ ಅಡುಗೆ ಸೋಡಾನು ಸೇರಿಸ್ತಾ ಇದ್ದೀನಿ, ಮತ್ತು ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಸೇರಿಸಾದ ನಂತರ ಚೆನ್ನಾಗಿ ಗಂಟಿಲ್ಲಾರ್ದೆ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಬನ್ನಿ. ನೋಡ್ಬೋದು ಯಾವ ರೀತಿ ಮಿಕ್ಸ್ ಮಾಡ್ಕೊತೀರಿ ಅಂತ. ಈ ವಿಧಾನದಲ್ಲಿ ಮಿಕ್ಸ್ ಮಾಡ್ಕೊತಾ ಬನ್ನಿ ಫ್ರೆಂಡ್ಸ್. ಬೇಕಂದರೆ ಇನ್ನೊಂದು ಸ್ವಲ್ಪ ಗಟ್ಟಿ ಆದರೆ ಇವಾಗ ಹಾಲೇನು ಮಿಕ್ಕಿದೆಯಲ್ಲ ಹಾಲನ್ನು ಸೇರಿಸೋಣ. ಇನ್ನೊಂದು ಸ್ವಲ್ಪ ನೋಡ್ಬೋದು, ಸ್ವಲ್ಪ ಹಾಕೊಂಡ್ಬಿಟ್ಟು ಸೇರಿಸ್ಕೋಬೇಕಾಗುತ್ತೆ. ತುಂಬ ತೆಳ್ಳಗೂ ಮಾಡೋಕ್ಕೆ ಹೋಗ್ಬೇಡಿ. ನಾವು ಪಡ್ಡು ಹಿಟ್ಟು ಇರ್ತಲ್ಲ ಆ ರೀತಿಯಾಗಿ ಇರಬೇಕು. ನೋಡ್ಬೋದು ಫ್ರೆಂಡ್ಸ್, ಈ ರೀತಿಯಾಗಿ ಒಂದು ಸ್ವಲ್ಪ ತೆಳ್ಳಗಿರಬೇಕು. ಇಷ್ಟಿದ್ರೆ ಸಾಕು. ಇವಾಗ ರೆಡಿಯಾಗಿದೆ ಹಿಟ್ಟನ್ನು, ನೋಡ್ಬೋದು. ಇದು ಸಪ್ರೇಟ ಒಂದು 5 ನಿಮಿಷ ನೆನೆಯಕ್ಕೆ ಬಿಟ್ಬಿಟ್ಟು ನೋಡಿ, ತವಾನ ಬಿಸಿಯಾಗಿದೆ. ಇವಾಗ ನಾನು ಎಣ್ಣೆನ ಸೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ಎಣ್ಣೆನ ಎಲ್ಲ ಖಾನಿಗಳಿಗೆ ಹಚ್ತಾ ಇರಬೇಕು. ಹಚ್ಚಾದ ನಂತರ ಪಡ್ಡು ಹಿಟ್ಟನ್ನು ತೊಗೊಂಡು ಹಾಕ್ತಾಯಿದ್ದೀನಿ. ಈ ರೀತಿಯೇ ಅರ್ಧ ಪ್ಯಾನಲ್ಲೇ ಹಾಕಬೇಕಾಗುತ್ತೆ ನಾವು. ಸ್ವಲ್ಪ ಹಾಕಾದ ನಂತರ ತೋರಿಸ್ತಿದ್ದೀನಿ ಫ್ರೆಂಡ್ಸ್ ಯಾವ ರೀತಿ ಹಾಕೋದಂತ. ನೋಡ್ಬೋದು, ನಾನು ಇವಾಗ ಕ್ರೀಮ್ ಏನು ಎತ್ತಿಟ್ಕೊಂಡಿಲ್ಲ ಆ ಕ್ರೀಮ್ನು ಸೇರಿಸ್ತಾ ಇದ್ದೀನಿ. ಮಧ್ಯಭಾಗದಲ್ಲಿ ಇಡಬೇಕಾಗುತ್ತೆ. ನಾನು ಚಾಕ್ಲೇಟ್ನು ಮಧ್ಯಭಾಗದಲ್ಲಿ ಇಡ್ತಾಯಿದ್ದೀನಿ. ಈ ರೀತಿಯಾಗಿ ಎಲ್ಲ ಕೂಡ ಇಟ್ಟಾದ ನಂತರ ಮೇಲ್ಗಡೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಈ ವಿಧಾನದಲ್ಲಿ ಅಷ್ಟು ಕೂಡ ಇದೇ ರೀತಿಯಾಗಿ ಹಾಕೋತಾ ಬನ್ನಿ. ಹಾಕೊಂಡಾದ ಬಳಿಕ ನಾವು ಮೇಲ್ಗಡೆ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಬೇಯಿಸ್ಕೋಬೇಕಾಗತ್ತೆ. ಬೇಯಿಸ್ಕೊಂಡಾದ ನಂತರ ನೋಡ್ಬೋದು ಯಾವ ರೀತಿಯಾಗಿ ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಪಡ್ಡು ಕೂಡ. ತುಂಬಾ ಚೆನ್ನಾಗಿ ಬೆಂದಿದೆ. ಈ ರೀತಿಯಾಗಿ ಎರಡು ಸೈಡನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಇವಾಗ ಅಷ್ಟು ಕೂಡ ನಾವು ಟರ್ನ್ ಮಾಡಿ ಹಾಕೋಣ. ಈ ರೀತಿಯಾಗಿ ಎರಡು ಸೈಡ್ನು ಚೆನ್ನಾಗಿ ಬೇಯಬೇಕು. ಬೆಂದಾದ ಬಳಿಕ ತೋರಿಸ್ತೀನಿ ಫ್ರೆಂಡ್ಸ್. ಈ ವಿಧಾನದಲ್ಲಿ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಮಾಡಿಕೊಡ್ಬೋದು. ಬೆಳಗ್ಗೆ ಲಂಚ್ ಆಗ್ಬೋದು, ಸಾಯಂಕಾಲ ಟೈಮ್ ಆಗ್ಬೋದು, ತಿನ್ಬೋದು. ಸೂಪರಾಗಿರುತ್ತೆ.